ನಮಸ್ಕಾರ. ನನ್ನ ಹೆಸರು ನಾಗೇಶ್ ಅಂತೇಳಿ, ಕೇರ್ಪೇಟೆ ತಾಲೂಕಿನ ವಕೀಲರು. ನಿನ್ನೆ ಯಾವುದೋ ಒಂದು ಸಮಾರಂಭದಲ್ಲಿ ಮಾನ್ಯ ಈ ಶ್ರೀರಂಗಪಟ್ಟಣದ ಶಾಸಕರಾದಂಥ ರಮೇಶ್ ಬಂಡಿ ಸಿದ್ದೇಗೌಡರು ಆಡಿರೋ ಮಾತುಗಳು, ಅದು ನಮ್ಮ ವಿಶ್ವವಿಖ್ಯಾತವಾದಂಥ ಒಂದು ಆದಿಚುಂಚನಗಿರಿ ಮಠಾಧಿಪತಿಗಳ ವಿರುದ್ಧವಾಗಿ ಅವರು ಆಡಿರ್ತಕ್ಕಂಥ ಮಾತಿದೆಯಲ್ಲ, ಅದು ಅಕ್ಷಮ್ಯ ಅಪರಾಧ. ಈ ಕೂಡಲೇ ಅವರು ನಮ್ಮ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಪಾದಕ್ಕೆ ಶರಣು ಹೋಗಿ ಅವರು ಕ್ಷಮೆಯನ್ನು ಯಾಚಿಸಬೇಕು. ಇಲ್ಲ ಅಂದರೆ ಸಮಾಜದಲ್ಲಿ ನಿಮ್ಮ ವಿರುದ್ಧ ಉಗ್ರ ಪ್ರತಿಭಟನೆಯನ್ನು ಮಾಡ್ತೀವಿ. ಮಿಸ್ಟರ್ ರಮೇಶ್ ಬಂಡಿ ಸಿದ್ದೇಗೌಡ್ರೆ, ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ನಿಮ್ಮ ಬಾಯಲ್ಲಿ ಬರ್ಬೋದಾ? ಇದು ದೊಡ್ಡವರು ಏನು ಹಾಕೊಟ್ಟಿದ್ದಾರೆ, ಅವ್ರ ಮಾರ್ಗದರ್ಶನದಲ್ಲಿ ವಿಶ್ವವಿಖ್ಯಾತವಾದಂಥ ಈ ಮಠವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸ್ವಾಮೀಜಿಯವರು. ಇವ್ರ ಬಗ್ಗೆ ನೀವು ಕೇವಲವಾಗಿ ಮಾತಾಡೋದಾದರೆ ನಿಮಗೆ ಶೋಭೆ ತರೋದಲ್ಲ. ಒಂದು, ಇವರು ವಿದ್ಯೆ ಏನು, ಇವ್ರು ಕಲ್ತಿರೋ ವಿದ್ಯಾ ಪಾಂಡಿತ್ಯ ಏನು ಅನ್ನೋದು ನಿಮಗೆ ಗೊತ್ತಾ? ಇವ್ರ ಪಾದದ ಧೂಳಿಗೂ ನೀವು ಕಡೆ ಹಾಕ್ತೀರಿ. ಆದರೆ ನೀವು ಓದಿರೋದಕ್ಕೂ ಇವ್ರು ಓದಿರೋದಕ್ಕೂ ಸರಿಸಮ ಅಲ್ಲ. ಇವ್ರ ಮುಂದೆ ನೀವೇನೇನೂ ಅಲ್ಲ. ಈ ಒಂದು ಸ್ವಾಮೀಜಿಯವರು ಇವ್ರನ್ನ ನೇಮಕ ಮಾಡುವಾಗಲೇ ಇವ್ರ ವಿದ್ವತ್ ಏನು, ಇವ್ರ ಸಾಮರ್ಥ್ಯ ಏನು, ಇವ್ರ ಪಾಂಡಿತ್ಯ ಏನು, ಇವ್ರು ಮುನ್ನಡೆಸ್ತಾರ, ಈ ಮಠಕ್ಕೆ ಬಹಳ ಅಪಾರವಾದಂಥ ಗೌರವ ಇದೆ, ಆ ಗೌರವವನ್ನು ಉಳಿಸ್ತಾರ ಅನ್ನುವಂಥ ವಿವೇಚನೆಯನ್ನು ಮಾಡಿ ಅವರು ಇವ್ರನ್ನ ನೇಮಕ ಮಾಡಿದ್ದಾರೆ. ಅದನ್ನ ನೀವು ಯಾವ ಥರ ಹೆಜ್ಜೆ ಇಡ್ತಾರೆ? ನಡೆ ನುಡಿ ಹೆಜ್ಜೆನ ನೀವು ಟೆಸ್ಟ್ ಮಾಡೋ ಮಟ್ಟಕ್ಕೆ ಬಂದ್ರಲ್ಲ. ಅವ್ರ ಗುರುಗಳ ವಿರುದ್ಧವಾಗಿ ಈ ಥರ ಎಲ್ಲೋ ರಾಜಕೀಯ ವಿರೋಧಿಗಳಿಗೆ ಮಾತಾಡಿದ್ರೆ ಇದು ಶೋಭೆ ತರೋದಿಲ್ಲ. ಮಾನ್ಯ ರಮೇಶ್ ಬಂಡಿ ಸಿದ್ದೇಗೌಡ್ರೆ, ನೀವು ನಿಮ್ಮದೇ ಆದಂಥ ಫ್ಯಾಮಿಲಿಗೆ ಹೆಸರದೆ. ಬಂಡಿ ಸಿದ್ದೇಗೌಡರು ಫ್ಯಾಮಿಲಿ ಅಂದರೆ ಗೌರವ ಇದೆ, ನಮಗೂ ಗೌರವ ಇದೆ. ಬಟ್ ನೀವು ಈ ರೀತಿ ನಡ್ಕೊಂಡು ಹೋಗೋದಾದರೆ, ಇನ್ನು ಮುಂದೆ ಇದೇ ರೀತಿ ಏನಾರ ಮಾಡೋದೇ ಆದರೆ ನಿಮ್ಮ ವಿರುದ್ಧ ಬಹಳ ಇದು ಜನಗಳ ವಿರೋಧವನ್ನು ಎದುರಿಸಬೇಕಾಗ್ತದೆ. ನೀವೆಲ್ಲೋದ್ರೂ ನಿಮ್ಮನ್ನು ಕ್ಷಮಿಸಲ್ಲ ಜನ. ಮಠ ಅಂದ್ರೆ ಏನು? ವಿಶ್ವವಿಖ್ಯಾತವಾಗಿರ್ತಕ್ಕಂಥ ನಮ್ಮ ಆದಿಚುಂಚನಗಿರಿ ಮಠ. ನಾನು ಭಕ್ತ, ಅಲ್ಲಿಗೆ ನಮ್ಮ ಮನೆ ದೇವರು. ಆದರೆ ನಿಮಗೂ ಅದು ಇರಬಹುದು. ಆದರೆ ನೀವು ಈ ರೀತಿಯೆಲ್ಲ ನೀವು ರಾಜಕೀಯಕ್ಕೋಸ್ಕರ ಸ್ವಾಮೀಜಿನ ಪ್ರಶ್ನೆ ಮಾಡುವಂಥ ನೈತಿಕತೆ ನಿಮಗಿಲ್ಲ. ಸ್ವಾಮೀಜಿಯವ್ರ ಬಗ್ಗೆ ಮಾತಾಡೋಷ್ಟು ನೀವೇನು ದೊಡ್ಡವರಲ್ಲ. ಎಂತೆಂಥವ್ರು ಅವ್ರ ಪಾದಕ್ಕೆ ಬಂದು ಶರಣು ಹೋಗ್ತಾ ಇದ್ದಾರೆ. ಇವತ್ತು ಆಶೀರ್ವಾದ ತಗೊಂಡು ಏನೇನೋ ಮಟ್ಟಕ್ಕೆ ಹೋಗಿದ್ದಾರೆ. ನೀವು ಇಷ್ಟೊಂದು ಒಂದು ಶಾಸಕಗಿರಿಗೆ ಈ ಮಟ್ಟಕ್ಕೆ ಮಾತಾಡೋದಾದರೆ ನಿಮ್ಮನ್ನೇನು ಜನ ಕೊಂಡಾಡೋದಿಲ್ಲ. ಇವತ್ತು ಏನಾದರೂ ನಿಮ್ಮ ರಾಜಕೀಯ ಏರುಪೇರಾಗುತ್ತೆ, ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಶ್ರೀರಂಗಪಟ್ಟಣದಲ್ಲಿ ಈ ವಿಚಾರದಲ್ಲಿ ಇದೇ ರೀತಿ ನಡ್ಕೊಂಡ್ರೆ ನಿಮ್ಮ ರಾಜಕೀಯದ ಭವಿಷ್ಯ ವ್ಯತ್ಯಾಸ ಆಗುತ್ತೆ. ಇದನ್ನು ಅರ್ಥ ಮಾಡಿಕೊಂಡು ಇನ್ನು ಮುಂದೆ ಕೇವಲ ಯಾರೇ ಆಗಲಿ, ಇವತ್ತು ನೀವಲ್ಲ ಇನ್ನೊಬ್ಬರು ಮಠದ ಬಗ್ಗೆ, ಮಠದ ಗೌರವ, ಗುರುಗಳ ಬಗ್ಗೆ, ಜಗದ್ಗುರುಗಳ ಬಗ್ಗೆ ಈ ರೀತಿ ಹಗುರವಾಗಿ ಮಾತಾಡೋಕ್ಕೆ